ಚಳ್ಳಕೆರೆ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ಟಿ ರಘುಮೂರ್ತಿ ಅವರು ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ರೆಹಾನ್ ಬಾಷಾ, ಕೃಷಿ ಜಂಟಿ ನಿರ್ದೇಶಕರಾದ ಮಂಜುನಾಥ್, ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್, ಪೌರಾಯುಕ್ತೆ ಶ್ರೀಮತಿ ನಾಗವೇಣಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ ಏನಾಗಿದೆ ಸರ್, ಅದರಂದ್ರೆ ಅಕ್ರಮವಾಗಿ ಲಾರಿ ಹಿಡಿದಿರೋದು ಎಲ್ಲಿ, ಮತ್ತೆ ಆಮೇಲೆ ಎಲ್ಲಿಂದ ಯಾರು ಇದು ಮಾಡಿದ್ರೆ ಅದಕ್ಕೆ ಯಾರ ನ್ಯಾಯಬೆಲೆ ಅಂಗಡಿಯವರು ಅದು ಏನಾಯ್ತು? ನಿಮ್ಮ ಹಂತದಲ್ಲಿ ಅಲ್ಲೆಲ್ಲ ಇದ್ಬಿಟ್ರೆ ಹೆಂಗೆ? ಇಲ್ಲ ಸರ್, ನಮ್ಮ ಚಳ್ಳಕೆರೆಯಲ್ಲಿ ಏನಾಯ್ತು, ಒಂದು ಮತ್ತೆ ಸೀಸ್ ಮಾಡಿರೋದು ಒಂದು ಇದೆ ಸರ್. ರೈಸ್ 20 ಆಯ್ತಪ್ಪ, ಅವ್ರು ಯಾರು ಮಾಡಿದ್ದಾರೆ? ಅವ್ರು ನ್ಯಾಯಬೆಲೆ ಅಂಗಡಿಯರು ಯಾರು? ಅವ್ರಿಗೆ ಕ್ರಮ ವಹಿಸಿದ್ರಿ? ನ್ಯಾಯಬೆಲೆ ಅಂಗಡಿಯವರಲ್ಲ ಸರ್, ಅದು ಇವರು ಅಂಗಡಿಯವರು ತಗೊಂಡಿದ್ದಾರೆ ಸರ್. ಆಯ್ತಪ್ಪ, ಅಂಗಡಿಯವರು ಯಾರು? ಅದು ಕಂಪ್ಲೇಂಟ್ ಮಾಡಿದೆ ಸರ್, ರಾಘವೇಂದ್ರ ಶೆಟ್ಟಿ ಅಂತ ಕಂಪ್ಲೇಂಟ್ ಮಾಡಿ FIR. ನೀವು ಅದನ್ನ ಮಾಡಿದ್ರೆ ತಾನೇ ನಿಲ್ಲುತ್ತೆ? ಇಲ್ಲ ಸರ್, FIR ಇದೆ, ಪ್ರಾಕ್ಟೀಸ್ ಆಗ್ಬಿಟ್ಲ ಇದು? ಇಲ್ಲ ಸರ್, FIR ಹಾಕಿಸಿದೆ. ಏನ್ರಿ ಸತ್ಯನಾರಾಯಣ FIR ಆಗಿ ಅವ್ರಿಗೆ ಏನಾಯ್ತು ಮುಂದಕ್ಕೆ? ಸರ್ ಅವ್ರಿಗೆ ಅರೆಸ್ಟ್ ಮಾಡಿದ್ವಿ ಸರ್. ಅರೆಸ್ಟ್ ಮಾಡಿಬಿಟ್ಟು ಇದು ಮಾಡ್ತಿದ್ದೆ, ಇನ್ವೆಸ್ಟಿಗೇಷನ್ ಆಗ್ತದೆ, ಚಾರ್ಜ್ ಶೀಟ್ ಮಾಡ್ತೀವಿ ಸರ್. ಅಲ್ಲಿ ಇದಾಗದಲ್ಲ, ಅಲ್ಲಿ ಏನೇನಿದೆ ಎಲ್ಲ ಮಾಹಿತಿ ಕೊಡ್ಬೇಕು ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ. ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ, ನಮ್ಮ PDOಗಳು ಇದ್ದಾರೆ, ಅದನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ಹಿಂಗೆ ನಮ್ಮ ಇವ್ರು ಇದಾರಲ್ಲ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ ವ್ಯವಸ್ಥೆಗಳನ್ನ. ನೀವು ನೋಡಲ್ಲ ಸರ್, ಅಂದ್ರೆ ಅವರು ಕೆಲವೊಂದನ್ನ ಅವ್ರ ಕೈಗೆ ಸಾಲ್ವ್ ಆಗಲ್ಲ, ಅವ್ರಿಗೆ ಸಪೋರ್ಟಿಂಗ್ ಆಗ್ಬೇಕು. ಅದ್ರ ಜೊತೆಗೆ ಅವ್ರು ಏನಿದಾರಲ್ಲ ಕೆಲವೊಂದು ಸಿಸ್ಟಮ್ ಸಮಸ್ಯೆಗಳು ಹಂಗೆ ಇಟ್ಕೊಂಡು ಕುಂತಿರ್ತಾರೆ. ಆ ಸಮಸ್ಯೆಗಳನ್ನ ನೀವು ಬಗೆಹರಿಸಕ್ಕೆ ಅಂತ ನಿಮ್ಗೆ ಹಾಕಿರೋದು. ಯಾಕಂದ್ರೆ ಎಲೆಕ್ಟೆಡ್ ಬಾಡಿ ಇದ್ರೆ, ಅಧ್ಯಕ್ಷರಿದ್ರೆ, ಆಮೇಲೆ ಬಾಡಿ ಇದ್ರೆ ಅವರು ಚರ್ಚೆಗಳು ಮಾಡ್ತಿದ್ರು, ನಮ್ಮ ವಾರ್ಡ್ ಅಲ್ಲಿ ಹಿಂಗಿದೆ, ನಮ್ಮ ಇದ್ರಲ್ಲಿ ಹಿಂಗಿದೆ ಅಂತೇಳಿ. ನೀವ್ ಯಾರ ಹತ್ರ ಹೋಗಿ ಏನ್ ಮಾಡ್ತೀರಲ್ಲಿ? ತಾಲೂಕು ಆಫೀಸರ್ಗಳು ಹೋಗಿ ಏನ್ ಮಾಡ್ತೀರಿ? ನೋಡಲ್ ಆಫೀಸರ್ಗಳು ನೀವು ಆಯ್ತಪ್ಪ, ನೀವು ಟ್ರೈನಿಂಗ್ ಕೊಟ್ಟಿರಿ, ನನಗೆ ಗೊತ್ತಾಗಲಿ ಏನ್ ಮಾಡ್ತೀರಿ ನೀವು ಅಂತ. ಹೋಗಿ ಎಷ್ಟೊತ್ತಿರ್ತೀರಲ್ಲ, ಹೋಗಿ ಪಂಚಾಯತಿಗೆ ಹೋಗ್ತೀರಾ, ಹೋಗಿ ಏನ್ ಮಾಡ್ತೀರಿ? PDO ಹತ್ರ ಚರ್ಚೆ ಮಾಡಿದ್ರೆ PDO ಏನೇನು ಸಮಸ್ಯೆ ಇದೆ ಅಂತ ಹೇಳಿ, ಆಮೇಲೆ ಜನಗಳು ಬಂದ್ರು ಸರ್. ನೀವು ಹೋಗ್ಬೇಕಾದ್ರೆ ಪಂಚಾಯತಿಗೆ ಹೋಗ್ತಿದೀವಿ, ಜನರಿಗೆ ಗೊತ್ತಾಗಬೇಕು, ಅವಾಗ ಅವ್ರು ಬರ್ತಾರೆ. ಬರೀ ನೀವು PDO ಮಾತಾಡಿದ್ರೆ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಅವ್ರು ಬಂದು ಅಲ್ಲಿ ಆಫೀಸ್ ಹತ್ರ ಬಂದು ಹೋಗಿರೋದೇ ದೊಡ್ಡ ಸಾಹಸ. ಸರ್ ಈಗ ಕೂಡ ವಾರಕ್ಕೆ 3 ದಿವಸ ಕಂಪಲ್ಸರಿ ಹೋಗ್ಬೇಕಂತ ಕೂಡ ಆಯ್ತಪ್ಪ, ನಾನು ಹೋಗಿದ್ದು ಜನಗಳಿಗೆ ಗೊತ್ತಾಗಬೇಕು. ಈಗ ಏನಾಗುತ್ತೆ, ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ, ಅವ್ರಿಗೆ ಅಧಿಕಾರ ಇಲ್ಲ, ಹೌದಾ? ಅವ್ರು ಬಂದು ಮೊದಲ ತರ ಕೇಳಕ್ ಆಗಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನ ಮಾಡಿದ್ದಾರೆ. ನಿಮ್ ಕೆಲಸದ ಜೊತೆಗೆ ನೀವು ಅದನ್ನ ಮಾಡಿ. ಪ್ರತಿ ಪಂಚಾಯತಿ ಮುಂದೆ ಅಡ್ಮಿನಿಸ್ಟ್ರೇಟರ್ ಯಾರು, ಅವ್ರ ಮೊಬೈಲ್ ನಂಬರ್ ಎಲ್ಲ ದೊಡ್ಡದಾಗಿ ಕಾಣಂಗೆ ಡಿಸ್ಪ್ಲೇ ಮಾಡಿದೀವಿ ಸರ್. ಯಾರೇ ಹೋದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಆಯ್ತಪ್ಪ, ಬರೀ ಡಿಸ್ಪ್ಲೇ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಸರ್ ಮೊನ್ನೆ ಸರ್ ಎಲ್ಲರ ಗಮನಕ್ಕೆ ಮೊನ್ನೆ CO ಮೀಟಿಂಗ್ ಮಾಡಿದಾಗ ಸರ್, ಪ್ರತಿ ಬುಧವಾರ ಗುರುವಾರ ಕಂಪಲ್ಸರಿ ವಿಸಿಟ್ ಮಾಡಬೇಕು, ಜೊತೆಗೆ ವರ್ಕಿಂಗ್ ಸ್ಯಾಟರ್ಡೆ ವಿಸಿಟ್ ಮಾಡಬೇಕು. ಅದು ಮಾಹಿತಿ ಪಂಚಾಯತಿನಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ನೀವೇನ್ ಹೋಗಿ ಒಂದೇ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಷ್ಟೆಲ್ಲ ಹಂಗೆ ಒಂದ್ ಸ್ವಲ್ಪ ಹೋಗ್ಬಿಟ್ರೆ ಹಳ್ಳಿಗಳಿಗೆ ಒಂದು ರೋಡ್ ಹಾಕೊಂಬರ್ರಿ, 4